Hello everyone, welcome to Sanmargaha classes. Let us see question number 22 of chapter Microorganisms, Friend and Foe. How do microorganisms cleanse our environment? Explain. Microorganisms ಹೇಗೆ ನಮ್ಮ ಎನ್ವಿರಾನ್ಮೆಂಟ್ ಅನ್ನ ಕ್ಲೀನ್ ಮಾಡುತ್ತೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸಿ, ನೀವು ದಾರಿಯಲ್ಲಿ ನಡ್ಕೊಂಡು ಹೋಗ್ತಿರ್ತೀರಾ, ಇಲ್ಲಿ ದಾರಿಯಲ್ಲಿ ಏನಾದ್ರೂ ಪ್ರಾಣಿ ಎಲ್ಲ ಸತ್ಬಿದ್ರೆ ಕೆಟ್ಟ ವಾಸನೆ ಬರ್ತಾ ಇರತ್ತೆ ಅಲ್ವಾ. ಅದೇ ಸ್ವಲ್ಪ ದಿನ ಬಿಟ್ಟು ನೋಡಿದ್ರೆ ಅಲ್ಲಿ ಏನೂ ಇರೋದಿಲ್ಲ. ಹಾಗಿದ್ರೆ ಈಗ ಒಂದ್ ವೇಳೆ ಡೆಡ್ ಬಾಡಿ ಹಾಗೆ ಇತ್ತು, ಕೊಳ್ತಿರ್ಲಿಲ್ಲ, ಅವಾಗ ಏನಾಗ್ತಿತ್ತು, ಎಲ್ಲಾ ಕಡೆ ಡೆಡ್ ಬಾಡಿ ತುಂಬೋಗ್ತಿದ್ವು, ವೇಸ್ಟ್ ತುಂಬೋಗ್ತಿದ್ವು ಅಲ್ವಾ. ಹಾಗಿದ್ರೆ ಇದೆಲ್ಲ ಎಲ್ಲಿ ಹೋಗ್ತಾ ಇದೆ? ಇದನ್ನೆಲ್ಲ ಕ್ಲೀನ್ ಮಾಡ್ತಾ ಇರೋರು ಯಾರು ಅಂದ್ರೆ ಮೈಕ್ರೋ ಆರ್ಗ್ಯಾನಿಸಮ್ಸ್. Microorganisms cleans our environment by decaying the dead bodies of plants and animals and also decompose the organic nutrients present in the dead plants and animals. By this way, they cleanse our environment. ಇವು ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಕಾಂಪೌಂಡ್ ಅನ್ನ ಡಿಕಂಪೋಸ್ ಮಾಡಿ ಸಿಂಪಲ್ ಸಬ್ಸ್ಟೆನ್ಸಸ್ ಆಗಿ ಕನ್ವರ್ಟ್ ಮಾಡುತ್ತೆ. ದಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕ್ಲೀನ್ಸ್ ಅವರ್ ಎನ್ವಿರಾನ್ಮೆಂಟ್. ಈ ರೀತಿಯಾಗಿ ಅವು ನಮ್ಮ ಎನ್ವಿರಾನ್ಮೆಂಟ್ ಅನ್ನ ಕ್ಲೀನ್ ಮಾಡಿರುತ್ತೆ. ಥ್ಯಾಂಕ್ ಯು.